ಯಾರು ರಿಲೇಟೆಡ್ ಪರ್ಸನ್ ಇದ್ದಾರೆ ನೈಕಾ ಬ್ರ್ಯಾಂಡ್ ಅವರು ಕರೆಕ್ಟು ಕನ್ನಡದಲ್ಲಿ ಮಾಡಿ. ನಾಯಕ ಬೇರೆ ಮೀನಿಂಗ್ ಕೊಡುತ್ತೆ, ನೈಕಾ ಬೇರೆ ಮೀನಿಂಗ್ ಕೊಡುತ್ತೆ. ಇವ್ರ ಮಮ್ಮಿನ ಬಿಡ್ತಿಲ್ಲ, ಗೋಳಾಡಿಸ್ತವನೆ. ಬರ್ಗರ್ ಕಿಂಗಲ್ಲಿ ಬರ್ಗರ್ ಕೊಡೋವರೆಗೂ ಇವನು ಬಿಡಿಸಲ್ಲ. ನನಗೂ ಅಂತೂ ಇಂತೂ ಸಿಗಲಿಲ್ಲ. ಹೆಂಗೋ ಸಮಾಧಾನ ಮಾಡ್ಕೊಂಡು ನಮ್ಮ ಮಗನಿಗೆ ನೋಡಿ, ಅಲ್ಲ ಸುಮ್ಮನೆ ಬಂದು ದುಡ್ಡು ಕಳ್ಕೊಂಡು ಹೋಗೋರು ಅಂತ ಅಂದರೆ ನಮ್ಮಂಥವ್ರು ಅನ್ಸುತ್ತೆ ಕಣೆ. ಯಾರಿಗಾರು ಖುಷಿಯಾಗಲಿ, ದುಡ್ಡು ಹೋಗಂತ ಅಂದಲ್ಲ. ಇಷ್ಟನೇ? ಹೌದಾ? ನಾನು ಹೇಳಿ, ನನ್ನ ಹೆಸರು ಹೇಳಿ. ನನಗೆ ನಮ್ಮ ಅಕ್ಕನ ಇಷ್ಟ. ಹೇಳಿ 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 ಹೇಳಿಸ್ಕೊಂತಿದ್ಯಲ್ಲ ನೀನು ನಂದಿನಿ. ನಮ್ಮ ಚಾನಲ್ ಇದೆ ಅಂತ ನಿಂಗೆ ಮರ್ತೇ ಹೋಯ್ತೇನೆ. ಅಪ್ಪ ಬರ್ರಿ. ಚಿನ್ನಮ್ಮ ಇರು ಚಿನ್ನಮ್ಮ, ಬಾ ಚಿನ್ನಮ್ಮ. ಯಾಕಿದೆ ಯಾಕೆ ಚಿನ್ನಮ್ಮ? ಎಕ್ಕೋಬೇಕು ಅಲ್ಲೋಗಿವ. ಅಯ್ಯೋ 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 ಗುಂಡಣ್ಣ. ಇವತ್ತು ಮಾಲಿಗೆ ಬಂದಿದ್ದೀವಿ ಫ್ಯಾಮಿಲಿ ಸಮೇತ. ಎಲ್ರಿಗೂ ಹಾಯ್ ಮಾಡು. ಹಾಯ್, ಹಲೋ ಚಿಟ್ಟುಡ, ಹಾಯ್ ಎವ್ರಿವನ್. ಫ್ಯಾಮಿಲಿ ಸಮೇತ ನಾವು ಮಾಲಿಗೆ ಬಂದಿದ್ವಿ. ಮಾರ್ನಿಂಗ್ ಶೂಟಿಂಗ್ ಇತ್ತು, ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮಾಲಿಗೆ ಬಂದಿದ್ವಿ. ಭೀಷ್ಮಂಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಹಾಯ್ ಮಾಡು ಭೀಷ್ಮ. ಇದು ಅಳ್ತಾ ಇದ್ದಾನೆ ನನ್ನ ಸೆಕೆಂಡ್ ಮಗ. ಆಲ್ರೆಡಿ ಎತ್ಕೊಬೇಕು. ನಮ್ಮ ಮಾವನ ಮಗಳು ಊರಿಂದ ಬಂದಿದ್ದಾಳೆ, ರಂಜಿತಾ. ಇವತ್ತೇನು ಶಾಪಿಂಗ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ಇವನು ನಿಂತು ನಾವು ಟೇಕ್ ಕೇರ್ ಮಾಡಬೇಕು. ಎಸ್, ಬನ್ನಿ. ಏನು ಗೊತ್ತಾ ಆಕಾಶ್, ಅಲ್ಲಿ ನೋಡು ನೈಕಾ ಟ್ರೆಂಡ್ ಅಂತ ಇದೆಯಲ್ಲ, ಕನ್ನಡದ ಏನು ಬರ್ದಿದ್ದಾರೆ ಹೌದು, ನೈಕಾ ಹೋಗಿ ನಾಯಕ ಆಗಿದೆ. ಯಾರು ರಿಲೇಟೆಡ್ ಪರ್ಸನ್ ಇದ್ದಾರೆ ನೈಕಾ ಬ್ರ್ಯಾಂಡ್ ಅವರು ಕರೆಕ್ಟು ಕನ್ನಡದಲ್ಲಿ ಮಾಡಿ. ನಾಯಕ ಬೇರೆ ಮೀನಿಂಗ್ ಕೊಡುತ್ತೆ, ನೈಕಾ ಬೇರೆ ಮೀನಿಂಗ್ ಕೊಡುತ್ತೆ. ಬ್ರ್ಯಾಂಡ್ ನೇಮೇ ಚೇಂಜ್ ಆಗೋಯ್ತು ನೋಡಿ. ಎಷ್ಟು ದೊಡ್ಡ ಬ್ರ್ಯಾಂಡ್ ಅದು. ಎಷ್ಟು ಜನ ಓಡಾಡ್ತಾರೆ ದಿನಕ್ಕೆ, ಸಾವಿರಾರು ಜನ, ವಾರಕ್ಕೆ ಲಕ್ಷಾಂತರ ಜನ. ಅದರಲ್ಲಿ ವೀಕೆಂಡ್ ಬಂದರೆ ಕೇಳಬೇಕಾ? ಆದರೂ ಹಾಟ್ಸ್ಪಾಟಲ್ ಮಲ್ಲೇಶ್ವರಂ ಮಂತ್ರಿ ಮಾಲೆಲ್ಲ ಇದೇ ರೀತಿಯಾಗಿ ಬರೆದಿದ್ದಾರೆ ನೋಡಿ. ಯಾರು ಅಬ್ಸರ್ವ್ ಮಾಡಿದಾರೋ ಇಲ್ವಾ ಗೊತ್ತಿಲ್ಲ. ಅಂದರೆ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ಕನ್ನಡ ಟು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದಾರಲ್ಲ, ಅದರಲ್ಲಿ ಫೈನಲ್ ಮಾಡೋದೇ ಇಲ್ವ. ಫಸ್ಟ್ ಕರೆಕ್ಟ್ ಮಾಡಿ ರಿಲೇಟೆಡ್ ಪರ್ಸನ್. ನೈಕಾ ಹೋಗಿ ನಾಯಕ ಆಗಿದೆ. ಈಗ ಪಾಪ ಹೊಳ್ತಾ ಇದೆ. ಫೀಡ್ ಮಾಡ್ಕೊಂಡು ಬಂದಾದ್ಮೇಲೆ ಶಾಪಿಂಗ್. ನಿನಗೆ 100 ರೂಪಾಯಿ ಕೊಡ್ತೀನಿ, ಇವ್ನಿಗೆ 100 ರೂಪಾಯಿ ಕೊಡ್ತೀನಿ. ಚಿಂದಿ ಉಡಾಯಿಸಿ ಮಜಾ ಮಾಡಿ. ಶಬಾಷ್. ಬೇಬಿಗೆ ಫೀಡ್ ಮಾಡಬೇಕು, ಅದಕ್ಕೆ ಹೊರಟಿದ್ದೀವಿ. ಎಸ್ ಇವಾಗ ಫೀಡ್ ಮಾಡಬೇಕು. ಪಾಪ ಇಷ್ಟೊತ್ತು ಸುಮ್ಮನಿರೋದ ಅವನು ಹೆಚ್ಚು. ನೆಕ್ಸ್ಟು ಶಾಪಿಂಗ್ ಮಾಡಬೇಕಲ್ಲ, ಅದಕ್ಕೆ ಏನು ಗುಂಡಣ್ಣ ಎಂಥದ್ದು ಚಿನ್ನಮ್ಮು ನೋಡ್ತಾ ಇದ್ದಾನೆ ಪೋಸ್ ಕೊಡ್ಕೊಂಡು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇವತ್ತು ವ್ಲಾಗ್ನ ಬಿಗಿನಿಂಗಿಂದ ಶುರು ಮಾಡೋಕ್ಕಾಗ್ತಿಲ್ಲ, ಆದರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ಎಲ್ಲಿಗೆ ಬಂದಿದ್ದೀವಿ ಭೀಷ್ಮ? ನಾವಿವತ್ತು ಎಲ್ಲಿದ್ದೀವಿ? ನಾವು ಮಾಲಲ್ಲಿದ್ದೀವಿ. ಯಾವ ಮಾಲಲ್ಲಿದ್ದೀವಿ ಗೊತ್ತಾ? ನಮ್ಮ ಜೊತೆ ಇವತ್ತು ನನ್ನ ಹೆಂಡತಿ ಬಂದಿದ್ದಾಳೆ, ಅದ್ರ ಜೊತೆಗೆ ನಮ್ಮ ಮಾವನ ಮಗಳು ರುಕ್ಮಿಣಿ ಬಂದಿದ್ದಾಳೆ. ಓಕೆ, ಸೊ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಗೈಸ್? ಇವತ್ತು ನಾವು ಬಂದಿರೋದು ಮಂತ್ರಿ ಮಾಲ್ಗೆ. ಸೊ ಫಸ್ಟು ಎಲ್ಲಿಗೆ ಹೋಗ್ಬೇಕು ಅಂತ ನಮ್ಮ ಭೀಷ್ಮನ್ ಕೇಳೋಣ. ಇವತ್ತು ಭೀಷ್ಮ, ಫಸ್ಟ್ ಎಲ್ಲಿಗೆ ಹೋಗ್ಬೇಕು? ಬರ್ಗರ್ ತಿನ್ನಕ್ಕೆ. ಮಾಲಿಗೆ ಬಂದಿದ್ದೇನಕ್ಕೆ ನಾನು? ತಿನ್ಸ್ಬೇಕಾ? ಬರ್ಗರ್ಗಿಂತ ತಿಂದ್ರೆ ಏನಾಗುತ್ತೆ ಗೊತ್ತಾ? ನೀನ್ ಇದೇನಾ ಇನ್ಫಾರ್ಮೇಶನ್ ಕೊಡೋದು ವಿಡಿಯೋಸ್ ಅಲ್ಲಿ? ಊಟ ಹೆಲ್ದಿ ಫುಡ್, ಅದು ಹೆಲ್ದಿ ಫುಡ್ ಬಂತ. ಆಯ್ತು ಬಿಡು. ಬರ್ಗರ್ ನಿಂಗೆ ಬಟ್ಟೆ ಗಿಟ್ಟೆ ಚಪ್ಪಲಿಗಳು ಏನು ಬೇಡವೇನಪ್ಪ? ಲಾಸ್ಟಿಗೆ ಸರಿ ಬಿಡು, ಆಯ್ತು. ನಿಮಿಷ ಇಲ್ಲ ನೋಡು ಗರಿ, ಕೊಡ್ಸುತ್ತೆ ಡ್ಯಾಡಿ. ನೀನು ಗುಡ್ ಬೈ ತರ ಲಾಸ್ಟ್ ಟೈಮು ನಾನು ಹೇಳಿಲ್ಲಪ್ಪ. ನಾನೇನ್ ಸುಳ್ಳು ಹೇಳಿದ್ದೀನಿ ನಿನ್ಗೆ? ಕೊಡ್ಸಿಲ್ಲ. ಆಯ್ತು, ಕೊಡಿಸ್ತೀನಿ ಬಾ. चो पकड़ो। क्या भैया तुम पकड़ना भैया, जाने तक आप क्या काम करता है मालूम नहीं हमको. ಹಿಂಗೆ ಮಾಡಿದರೆ ಕೊಡಬೇಡ, ಕಿವಿ ಹಿಡ್ಕೊಳ್ಳೋದು ಎಲ್ಲ ಮಾಡಿದರೆ ಕೊಡೋದಿಲ್ಲ. ಆಯಿತು 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 ಬಾ. ಭೀಷ್ಮ ಯಾಕೆ? ನನಗೇನಕ್ಕೂ ಬಂದಿಲ್ಲ ಭೀಷ್ಮ, ನಾನು ತಗೊಳಕ್ಕೆ ಏನಕ್ಕೂ ಬಂದಿಲ್ಲ ಭೀಷ್ಮ, ನಿನಗೆ ತಗೊಳಕ್ಕೆ ಬಂದಿರೋದು. ಯಾಕೆ ಹಿಂಗೆ ಮಾಡ್ತಿದ್ಯಾ? ಪ್ಲೀಸ್ ಯಾಕೆ? ಕೊಡಿಸ್ತೀನಿ ಅಂತ ಒಂದ್ಸಲ ಹೇಳಿದೆ ಅಲ್ವಾ? ಬಿಡು ಬಾ.
ಅಲ್ಲಿ ಹೋಗ್ಬೇಕು ನಾನು ಇವನು ಇಟ್ಕೊಂಡು ಹಂಗೆ ಕಣ್ಣು ಕಂಡಲ್ಲೆಲ್ಲ ಅಳಬಾರ್ದು ಭೀಷ್ಮ ಪ್ಲೀಸ್. ಅಳ್ಬೇಡ, ಕೊಡಿಸ್ತೀನಿ ಅಂತ ಒಂದ್ಸಲ ಹೇಳಿದ್ನ, ವಿಡಿಯೋದಲ್ಲಿ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಕೊಡಿಸ್ತೀನಿ, ಓಕೆನಾ? ಬಾ. ಅಮ್ಮ ಮಗ ಏನು ಸೀಕ್ರೆಟಾಗಿ ಮಾತಾಡ್ಕೊಂಬರ್ತವ್ರಿ ಇಬ್ರು. ಭಯ ಪಡಬಾರ್ದು ಅಂತ ಹೇಳಿದ್ದೀನಲ್ಲ ಬಂಗಾರಿ. ಮತ್ತು ತುಟಿ ಕಚ್ಚಬಾರ್ದು, ಕೈ ಹಿಂಗೆ ಮಾಡಬಾರ್ದು, ತೊಡ್ಡು ಹಿಂಗೆ ಮಾಡೋದು, ಹಿಂಗೆ ಮಾಡೋದು, ಹಿಂಗೆ ಮಾಡೋದಲ್ಲಿ ಏನು ಆಕಾಶ್ ನಿಂದು? ಏನು ಆಕಾಶ್ ನಿಂದು? ಇವ್ರ ಮಮ್ಮಿನ ಬಿಡ್ತಿಲ್ಲ, ಗೋಳಾಡಿಸ್ತವನೆ. ಬರ್ಗರ್ ಕಿಂಗಲ್ಲಿ ಬರ್ಗರ್ ಕೊಡೋವರೆಗೂ ಇವ್ನು ಬಿಡಿಸಲ್ಲ. ಮನೆ ಟ್ರೆಂಡ್ಸ್ ಇದೆ, ಟ್ರೆಂಡ್ಸ್ ಅನ್ಸುತ್ತೆ ನೋಡೋಣ. ಎಲ್ಲಿ ಬೇಕಾದ್ರೆ ನೋಡೋಣ. ಫಸ್ಟ್ ಏನು ತಗೊಬೇಕು ಅದೇ ಹೇಳಬೇಕು, ಏನು ತಗೋಬೇಕು ಅಂತ ಟ್ರೆಂಡ್ಸಲ್ಲಿ ನೋಡು. ಫುಟ್ವೇರಲ್ಲಿ ಭೀಷ್ಮಂಗೆ ಏನಿದೆ, ಶೋ ಆಫಲ್ಲಿ ನೋಡು, ಝೀಕೋಡಲ್ಲಿ ನೋಡು. ಬಾ ಫಸ್ಟ್ ಅಲ್ಗೋಣ. ಟೈಮ್ ಆಯ್ತಾ? ಟೈಮ್ ಊಟ ಮಾಡೋ ಟೈಮ್ ಆಯಿತು. ಹಂಗಾದ್ರೆ ಊಟ ಇಲ್ಲಿ ಬೇಡವಾ? ಹೊರಗಡೆ ಹೋಗಿ ಇಲ್ಲಿ ದರಿದ್ರ ಫುಡ್ ಇಲ್ಲಿ. ಬಾಳೆದೆಲೆ ಊಟಕ್ಕೆ ಹೋಗೋಣ, ಅವ್ನ ಅಯ್ಯಂಗಾರಿ ಹತ್ರ ಹೋಗೋಣ. ಹಾಂ ಆಯಿತು, ಇದು ನೋಡ್ಕೊಂಡು ಹೋಗೋಣ ಬಾ. ಭೀಷ್ಮಂಗೆ ಫುಟ್ವೇರ್ ತೊಗೊಳೋದಿತ್ತು ಗೈಸ್, ಅದಕ್ಕೆ ಫುಟ್ವೇರ್ ತೊಗೊಳೋಣ ಅಂತ ಬಂದರೆ ಇವನಿಗೆ ಬಾಟಾದಲ್ಲಿ ಸಿಗಲ್ಲ, ಲಿವೈಸಲ್ಲಿ ಸಿಗಲ್ಲ, ಈ ಕಡೆ ಇದೆ ಬನ್ನಿ. ಎಲ್ಲಿ ಸಿಗಲ್ಲ. ಇದ್ಯಾವುದೋ ಹೊಸ ಬ್ರ್ಯಾಂಡ್ ಪರ್ಫಾರ್ಮ್ ಮ್ಯಾಕ್ಸಲ್ಲಿ ಸಿಗ್ಬೋದೇನೋ ನೋಡೋಣ. ರಿಬೋಕೋ, ಕ್ರಿಸ್ಟಿನ್ಫೋ ಎಲ್ಲ ಬ್ರ್ಯಾಂಡ್ಸು ಇದೆ. ಸೊ ತೊಗೊಳ್ಳೋಣ ಗೈಸ್, ತೊಗೊಳ್ಳೋಣ ಭೀಷ್ಮ. ನಿಂಗೆ ಯಾವ್ದು ಬೇಕೋ ಅದು ಸೆಲೆಕ್ಷನ್ ಮಾಡ್ಕೊ, ಓಕೆನಾ? ತಗೋ, 40% ಆಫ್ ಇದೆ ನೋಡು. ಆಕಾಶ್ ಸ್ವಲ್ಪ ಬನ್ನಿ. ಬಿಶು ಆಫರ್ ಇದೆ, ಬೇಕಾ? ಇದು ಆಫರ್ ಇದೆ ನೋಡು. ಬೇಡವಾ? ಸರಿ ಬಾ, ಮಮ್ಮಿದು ನೋಡು ಫಸ್ಟ್. ಫೈನಲಿ ಶಾಪಿಂಗ್ ಗೀಪಿಂಗ್ ಎಲ್ಲ ಮಾಡೋದೆಲ್ಲ ಬಿಟ್ಟು ಫುಡ್ ಕೋರ್ಟಿಗೆ ಕರ್ಕೊಂಬಂದ. ಇವನು ಗೋಲ್ಡ್ ತಡಿಯೋಕ್ಕಾಗ್ದಲ್ಲೇ ಫುಡ್ ಕೋರ್ಟಿಗೆ ಬಂದು ಮಕ್ಳ ಜೊತೆ ಏನಾರ ನಾವು ಶಾಪಿಂಗಿಗೆ ಬಂದರೆ ಇದೇ ಹಣೆ ಬರ ಬಿಡೋದಿಲ್ಲ. ಶಾಪಿಂಗ್ ಆಗೋದಿಲ್ಲ, ಬರೀ ಫುಡ್ ಕೋರ್ಟಲ್ಲೇ ಆಗೋಗುತ್ತೆ. ಇವಾಗ ಇದು ಬೇರೆ ಎಕ್ಸ್ಟ್ರಾ ಬಿಲ್ ಮಾಡ್ತಾನೆ ಏನೋ ಗೊತ್ತಿಲ್ಲ. ಅವೆಲ್ಲ ಇಲ್ಲ, ಇವೆಲ್ಲ ಇಲ್ಲ, ಇವೆಲ್ಲ ಇಲ್ಲ, ಇವೆಲ್ಲ ಇಲ್ಲ. ಅವನಿಗೆ ನೀಟಾಗಿ 2 ಬರ್ಗರ್ ಕೊಡಿಸಿ ಸುಮ್ಮನೆ ದೇವ್ರಿದ್ದಂಗೆ ಇರುವಂತನ್ನು, ಆಯಿತಾ? ಬಾ ನಡಿ. ಇಲ್ಲ, ಇವನಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಜೀವ ಬಿಲ ಅಂತ ಇದೆ. ಅದಕ್ಕೆ ಅಂತ ಇದೆಯೇನೋ ವಿಲ ಅಂತ ಇದೆಯಪ್ಪ ಜೀವ. ನನಗೂ ಅಂತೂ ಇಂತೂ ಸಿಗಲಿಲ್ಲ, ಹೆಂಗೋ ಸಮಾಧಾನ ಮಾಡ್ಕೊಂಡು ನಮ್ಮ ಮಗನಿಗೆ ನೋಡಿ. ಏನೋ ತಿಂತಾ ಇದೆ ಬಿಶು? ಚೆನ್ನಾಗಿ ತೋರಿಸು ಐಸ್ ಕ್ರೀಮ್. ಐಸ್ ಕ್ರೀಮ್ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಮತ್ತೆ ಅಳಬಾರ್ದಾಯ್ತಾ? ಬಾ ಬಾ, ಊಟ ಮಾಡೋಣ ಬಾ. ಗೆಡಿನ್ ಗಾಯ್ಸ್, ಶಿವಸಾಗರ್ಗೆ ಹೋಗ್ತಿದ್ದೀವಿ ಊಟ ಮಾಡೋಕ್ಕೆ ಅಂತ. ನೋಡೋಣ, ಇಲ್ಲೇ ಊಟ ಮಾಡಿಬಿಡೋಣ. ಅಜ್ಜಿ, ಶಿವಸಾಗರಲ್ಲಿ ಫುಡ್ ಇದು ಚೇಂಜ್ ಆಗಿಬಿಟ್ಟಿದೆ, ಮತ್ತೆ ಆಚೆ ಬಂದ್ವಿ. ಇಲ್ಲಿ ಯಾವ್ದು ಗುರು ಇದು? ಡರ್ಟ್ ಡಾಗ್ಸ್ ಅಂತೆ. ಇಲ್ಲಿ ನೋಡಿ, ಡರ್ಟಿ ಡಾಗ್ಸ್ ಈ ಥರನೂ ಫುಡ್ ಇದೆಯಾ? ಅಂದರೆ ನಾಯಿ ತಿನ್ನೋದನ್ನೆಲ್ಲ ನಾವು ತಿನ್ನಬೇಕು ಅನ್ನೋ ಕಾನ್ಸೆಪ್ಟು. ಏನಮ್ಮ ಬ್ರ್ಯಾಂಡ್ ನೇಮ್ ಅದು? ಡರ್ಟಿ ಡಾಗ್ಸು ಅಲ್ಲ, ನಾಯಿ ತಿನ್ನೋದನ್ನೆಲ್ಲ ಮನುಷ್ಯರು ತಿನ್ನಬೇಕು ಅಂತನಾ? ನಾವು ಇವಾಗ ಮಾಲಿಗೆ ಬಂದು ಏನು ಮಾಡಿದ ಗೊತ್ತಿಲ್ಲ, ಕರೆಕ್ಟಾಗಿ ಚೆನ್ನಾಗಿ ರೌಂಡ್ ಆಗ್ತದೆ. ಸರ್ವೆ ಮಾಡಿದ್ವಲ್ಲ, ವಾಕ್ ಆಯ್ತಲ್ಲ, ವಾರ್ಮ್ ಅಪ್ ಆಯ್ತಲ್ಲ, ಕ್ಯಾಲರೀಸ್ ಬರ್ನ್ ಆಯ್ತಲ್ಲ. ನಡಿ ಹೋಗ್ತೀನಿ ನಾನು. ಇವಾಗ ಹಸುವಾಗಿದೆ, ನೋ ಶಾಪಿಂಗ್ ತಗೊಂಡು ಕ್ಯಾಲರೀಸ್ ಬರ್ನ್ ಮಾಡಿ ಇವತ್ತು ಇವ್ರೊಬ್ರಿಗೆ ಹಸುವಾಗಿದೆ. ರಂಜಿತ್ ಇನ್ನೊಬ್ಳನ್ನ ಜೊತೆಗೆ ಹಾಕೋಬಿಟ್ರೆ ನಮ್ಮ ಜೊತೆಗೆ ಕಂಟೆಂಟ್ ಮಾಡಕ್ಕೂ ಇರ್ತಾಳೆ, ನಮ್ಮ ಚಿನ್ನಮ್ಮ ನೋಡ್ಕೊಳಕ್ಕೂ ಇರ್ತಾರೆ. ಅಲ್ಲ ಮಗನು ತರುಣ ಮಿಸ್ಸಿಂಗ್ ಪಾಪ. ತರುಣ್ಗೆ ಇನ್ಮೇಲೆ ಎಡಿಟಿಂಗಿಗೆ ಕೂರಿಸ್ಬಿಡೋದು, ಫುಲ್ ಟೈಮ್ ಎಡಿಟಿಂಗ್ ಕುತ್ಕೊಂಬಗ್ನೆ ನೀನು ಅಂತ. ಚಿನ್ನ ಹಂಗೆ ಮಾಡಬೇಡ. ಎಲ್ಲಿ ನಿಲ್ಸಿದೀವಿ ಅಂತ ಗೊತ್ತಾ ಕಾರು? ಗೊತ್ತು. ಅಲ್ಲ, ಸುಮ್ಮನೆ ಬಂದು ದುಡ್ಡು ಕಳ್ಕೊಂಡು ಹೋಗೋರು ಅಂತ ಅಂದರೆ ನಮ್ಮಂಥವ್ರು ಅನ್ಸುತ್ತೆ ಕಣೆ. ಸುಮ್ಮನೆ ಮಾಡೋ ಕೆಲಸ ಇಲ್ದಲೆ ಮಾಲಿಗೆ ಬಂದು ಇವನಿಗೆ ಐಸ್ ಕ್ರೀಮ್ ತಿನ್ಸ್ಕೊಂಡು. ಭೀಷ್ಮಂಗ್ ಖುಷಿ ಆಯ್ತು, ಯಾರಿಗೆ ಖುಷಿ ಆಯ್ತು ಇಲ್ಲ? ನಿಂಗೆ ಖುಷಿ ಆಯ್ತೇನಪ್ಪ, ಹೋಗ್ಲಿ ಬಿಡು. ಅದೇ ಅಲ್ಲ, ಒಂದು ಐಸ್ ಕ್ರೀಮ್ 35 ರೂಪಾಯಿ ತಿನ್ನಕ್ಕೆ ಪಾರ್ಕಿಂಗ್ ಫೀಸೇ ಇವಾಗ 70 ರೂಪಾಯಿ ಕೊಟ್ಬಿಟ್ಟು ಹೋಗ್ಬೇಕು. ಇವಾಗ ಏನು ಗೊತ್ತಾ, ನಾವು ಐಸ್ ಕ್ರೀಮ್ ತಿನ್ನಕ್ಕೆ ಬಂದ್ರೆ ಶಾಪಿಂಗ್ ಮಾಡಕ್ಕೆ ಬಂದಿದ್ದು, ಟೈಮ್ ಆಗಿಲ್ಲ, ಹಸ್ವಾಯ್ತು ಅಂತ ಹೊರಗಡೆ ಹೋಗ್ತಿದೀವಿ ಅಷ್ಟೇ. ಐಸ್ ಕ್ರೀಮ್ ತಿನ್ನಕ್ಕೆ ಅಂತ ಬರ್ಲಿಲ್ಲ. ಆದರೆ ನಮ್ಮ ಮಗನಿಗೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಐಸ್ ಕ್ರೀಮ್ ಅಂತ ಸಿಕ್ತು. ಯಾರಿಗಾರು ಖುಷಿ ಆಗಲಿ, ದುಡ್ಡು ಹೋಗಂತ ಅಂದಲ್ಲ ಅಲ್ವಾ? ನಮಗೂ ಖುಷಿ ಆಗ್ತದೆ, ದುಡ್ಡು ಹೋಯ್ತಲ್ಲ ಆಕಾಶ್. ಅಲ್ವೇನೋ ಭೀಷ್ಮ? ಒಂದು ಕೆಲಸ ಮಾಡಿ, ಡ್ಯಾಡಿ ಗ್ಲಾಸ್ ಆಗ್ಲಿಲ್ವೇನೋ? ಆದ್ರೂ ಡ್ಯಾಡಿ ಗ್ಲಾಸ್ ಆದ್ರೂ ಪರವಾಗಿಲ್ವಾ? ನಿಮ್ಗೆ ಏನು ಲಾಸ್ ಆದ್ರೆ ನನಗೇನಾಗ್ಬೇಕು? ನನಗೆ ಫಸ್ಟ್ ತಿನ್ನಕ್ಕೆ ಕೊಡಿ ಅಂತಾನೆ. ಲಾಸ್ ಏನಾಗಲ್ಲ ಬಿಡಪ್ಪ. ದುಡ್ಡು ವೇಸ್ಟ್ ಆಯ್ತು ಅಂತ ಭೀಷ್ಮ. ಸುಮ್ಮನೆ ಇವಾಗ ನಾವೇನು ಶಾಪಿಂಗ್ ಮಾಡಿಲ್ವಾ,
ಕಾರ್ ಪಾರ್ಕಿಂಗ್ ಮಾಡಿದ್ವಾ, ಕಾರ್ ಪಾರ್ಕಿಂಗಿಗೆ ಎಕ್ಸ್ಟ್ರಾ 70 ರೂಪೀಸ್ ಕಟ್ಟಬೇಕಾ, ಹಾಗಾಗಿ ಹೇಳಿದ್ದೆ ಅಷ್ಟೇ. ಇವಾಗ ನೀನು ಶಾಪಿಂಗು ಆಗಿಲ್ಲ, ಅಕ್ಕ ಅಮ್ಮ ನೀನೇನಾದರೂ ಹಿಡ್ಕೊಂಡು ನಾನು ಐಸ್ ಕ್ರೀಮ್ ತಿಂದು ಮುಗಿಸ್ಬೇಕು. ಮಾಲಲ್ಲಿ ಬಂದು ಎಲ್ಲ ಏನೇನೋ ಮಾಡ್ಕೊಂಡು ಹೋದ್ರೆ ನಮ್ಮ ಟೈಮೇ ಸರಿ ಇಲ್ಲ. ಇವಾಗ ಈ ಕಾರ್ ಎಲ್ಲಿ ಹಾಕಿದ್ದೀವಿ ಅಂತ ಹುಡ್ಕೋದೇ ಇರೋದು ದೊಡ್ಡ ಚಾಲೆಂಜಿಂಗ್ ಟಾಸ್ಕು. ನಾವು ಬಂದಾಗ ಹಿಂಗಿರ್ನಿಲ್ವ? ಇಷ್ಟನೇ? ಹೌದಾ? ನಾನು ಹೇಳಿ, ನನ್ನ ಹೆಸ್ರು ಹೇಳಿ. ನನಗೆ ನಮ್ಮ ಅಕ್ಕನ ಇಷ್ಟ. ಹೇಳಿ 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 ಹೇಳಿಸ್ಕೊಂತಿದ್ಯಲ್ಲ ನೀನು ನಂದಿನಿ. ನಮ್ಮ ಚಾನಲ್ ಇದೆ ಅಂತ ನಿಂಗೆ ಮರ್ತೇ ಹೋಯ್ತೇನೆ. ನೋಡ್ದಾ, ಹೇಳ್ಬೇಕಲ್ವೇನೆ. ಇನ್ನೊಂದ್ಸತಿ ಯಾರಾದ್ರೂ ಕೇಳಿದ್ರೆ ಹೇಳಿ. ನಾನು ಏನು ಜಾಸ್ತಿ ನಿಮ್ದೊಂದು ನನಗೆ ಇನ್ಸ್ಟಾಗ್ರಾಮಲ್ಲಿ ನಿಮ್ದೊಂದು ಸಿಗುತ್ತಾ, ಅದು ಬಿಟ್ಟರೆ ನಾನು ಯಾರ್ದು ಇನ್ಸ್ಟಾಗ್ರಾಮ್ ಎಲ್ಲ ಕಣೆ, ಯೂಟ್ಯೂಬಲ್ಲಿ ಅದೇ ನಾರ್ಮಲ್ ಚಿಕ್ಕ ಚಿಕ್ಕ. ಅವಳು ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸ್ ನೋಡ್ತಾಳೆ ಅನ್ಸುತ್ತೆ. ಇನ್ನೊಂದಂತ ಹೇಳಿದ್ರೆ, ನಂದು ನಿಮ್ಮ ಮನೆಗೆ ಬಂದಿದ್ನಲ್ಲ, ಅಜ್ಜಿ ಮನೆಗೆ ಅವಾಗ ಹಾಕಿದ್ನಲ್ಲ, ಓಡುತ್ತೆ ಅಂತಲೇ ಅನ್ಕೊಂಡಿರ್ಲಿಲ್ಲ ನಾನು. ನಮ್ಮ ಆಫೀಸಲ್ಲಿ ಎಷ್ಟು ಜನ ಕೇಳಿದಾರೆ ಗೊತ್ತಾ ನನಗೆ ಅದನ್ನ. ನಿಮ್ಮ ಮನೆ ಅನ್ನಲ್ಲ, ನಿನ್ನ ಎಲ್ಲ ನೋಡ್ದಂಗಿತ್ತಲ್ಲ ನಾನು ಬ್ಲಾಗಲ್ಲಿ ಅಂತ ಕೇಳಿದ್ರು. ಹಿಂಗೆ ನಮ್ಮ ಅಕ್ಕಂದು ಭಾವಂದೊಂದಿದೆ, ಅದ್ರಲ್ಲಿ ನಾವು ಹಿಂಗೆ ಮನೆಗೆ ಬಂದಿದ್ರು, ಹಿಂಗೆ ಮಾಡಿದ್ವಿ ಅಂತ ಹೇಳಿದೆ ಆಯ್ತಾ. ಅದೇ ಇಡೀ ಆಫೀಸಲ್ಲೆಲ್ಲ ನನ್ನ ಕೇಳೋದು, ಇವ್ರು ಹಿಂಗೆ ಟಾಮ್ ಬಾಯ್ ಅಂತ ಹೇಳ್ತಿದ್ರು, ಅದ್ರಲ್ಲಿ ಟಾಮ್ ಬಾಯ್ ಥರನೇ ಕಾಣ್ತಿದ್ದೀರಾ ಅಂತ ಅದೊಂದು ಇಟ್ಕೊಂಡು ಟಾಪಿಕ್ ಮಾತಾಡೋದು. ಓಕೆ, ಬನ್ನಿ ಇವಾಗ ನೆಕ್ಸ್ಟು ಕಟ್ ಮಾಡಿದ್ರೆ ಬನ್ನಿ ಎಲ್ಗೋಗ್ತೀವಿ ಅಂತ ತೋರಿಸ್ತೀವಿ. ನಂದು ಇವತ್ತು ಏನೇನೋ ಕತೆ ಆಗ್ತೈತಿ, ಏನು ಮಾಡೋದು ಹೇಳು. ಇವಾಗ ಎಲ್ಲಾದ್ರೂ ಕಡೆ ಊಟ ಮಾಡೋಣ ಅಷ್ಟೇ. ಊಟ ಮಾಡೋಣ, ಒಳ್ಳೆ ಊಟ. ಆಯಿತು, ಊಟ ಮಾಡೋಣ. ಮೊದಲು ಏನೇನೋ ಹೇಳಿದೆ, ಬಾಳೆದೆಲೆಂದೆ ಅದಂದೆ ಇದಂದೆ, ಕೊನೆಗೆ ಏನೂ ಆಗಲಿಲ್ಲ. ಇವಾಗ ಎಲ್ಲೋಗಿ ತಿನ್ನಬೇಕು ಅದನ್ನೇ ಹೇಳು. ಇವಾಗ ಯಾವ್ದು ಸಿಗುತ್ತೆ ಅದು. ಯಾವ್ದು ಸಿಗುತ್ತದಾ? ಪಾಪನ ಕರ್ಕಂಗಾರೆ. ಹೌದಾ? ಇಲ್ಲೇ ಬಿಟ್ಟು ಬರ್ತೀನಿ ಅಂದೆ. ಹೆಂಗ್ ಬಿಡ್ಲಿ ಮನೆ? ನೀನು ಹೇಳ್ದಲ್ಲ ಇಲ್ಲೇ ಬಿಟ್ಟು ಬರ್ತೀನಿ, ಕಾರೆಲ್ಲ ಊಟ ಮಾಡೋಣ ಅಂತ. ನಾನು ಊಟ ಮಾಡ್ಕೊಂಡ್ ಬರ್ತೀನಿ, ನೀನು ಇಲ್ಲೇ ಕೂತ್ಕೊಂಡು. ನಾನು ಕೂತ್ಕೊಳ್ಳೋಕ್ಕಾಗಲ್ಲ, ಪಾಪನ ಕರ್ಕೊ, ನನಗೂ ಹೊಟ್ಟೆ ಹಸಿತಾ ಇದೆ. ಸ್ಟ್ರೋಲರ್ ಗೈಸ್, ಸೊ ಫೈನಲಿ ಇವತ್ತಿನ ಮಧ್ಯಾಹ್ನದ ಊಟ ಬಸವೇಶ್ವರ ಖಾನಾವಳಿಯಲ್ಲಿ. ಆದರೆ ಅಲ್ಲಿ ಪ್ಯೂರ್ ಜೋಳದ ಊಟ. ಆದರೆ ಈಗ ಬೇರೆ ಏನಾದ್ರು ತಿನ್ನಬೇಕು ಅಂಥೇಳಿ ಹೋಳಿಗೆ ಮನೆ ಹತ್ರ ಬಂದೆ. ಅದ್ರ ಜೊತೆಗೆ ಒಂದೊಂದು ಹೋಳಿಗೆ ತೊಗೊಳಂತ 3 ಕಾಯಿ ಹೋಳಿಗೆ ತೊಗೊಂಡಿದ್ದೀನಿ. ಕಾಯಿ ಹೋಳಿಗೆ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಊಟ ಚೆನ್ನಾಗಿದೆಯಾ? ಇವತ್ತಿನ ಮಧ್ಯಾಹ್ನದ ಬಾಳೆದೆಲೆ ಊಟ ಸೂಪರ್ ಆಗಿದೆ. ಹೆಂಗಿದೆ ನಂದು? ಟೇಸ್ಟ್ ಮಾಡಿಲ್ಲ, ಇವಾಗಷ್ಟೇ ಟೇಸ್ಟ್ ಮಾಡ್ತಾ ಇದ್ದೀನಿ. ಹೋಳಿಗೆ ತಿನ್ನೋಣ ಅಂತ. ಹೋಳಿಗೆ ಹೆಂಗಿದೆ? ಹೋಳಿಗೆ ಇವ್ರದಲ್ಲ, ಪಕ್ಕದ್ದು. ಇದೇನು ವೈಟ್ ಕಲರ್ ಹೋಳಿಗೆ ಇದೆಯಲ್ಲ, ಎಲ್ಲ ಎಲ್ಲೋ ಕಲರ್ ಇರುತ್ತೆ. ಕಾಯಿ ಹೋಳಿಗೆ ಇದು. ಅಂದರೆ ಇವರು ಅರಿಶಿನ ಪುಡಿ ಹಾಕಿಲ್ಲ. ಅರಿಶಿನ ಪುಡಿ ಹಾಕಿಲ್ಲ. ನೀನು 3 ತಂದಿದೆಯಲ್ಲ. ಹ್ಞೂ, ನಮಗಿಬ್ಬರು ಆಫ್. ಕನ್ನಡ ಏನೇನು ಕೊಟ್ಟರು ಅಂದರೆ ಜೋಳದ ರೊಟ್ಟಿ, ಚಟ್ನಿ ಪುಡಿ ಪೌಡ್ರು, ಖಾರ ಚಟ್ನಿ, ಉಪ್ಪಿನಕಾಯಿ, ಸೊಪ್ಪಿನ ಪಲ್ಯ, ಕಾಳು ಪಲ್ಯ, ಬದನೆಕಾಯಿ ಪಲ್ಯ, ಈರುಳ್ಳಿ, ಕ್ಯಾರೆಟು. ಇದ್ರ ಜೊತೆಗೆ ಮೊಸರು ಮತ್ತು ಚೆನ್ನಾಗಿದೆ. ಪಾಪ ರಂಜಿತ ನಮ್ಮ ಮನೆಗೆ ಇನ್ನೊಂದ್ಸಲ ಕರೆದ್ರೆ ಬರಲ್ಲ ಅನ್ಬೇಕು, ಆ ರೇಂಜಿಗೆ ಮಾಡಿಡ್ತಾ ಇದೆಯಾ ಕಣೋ ಅವಳ. ಭೀಷ್ಮ ಮಾತಾಡ್ತಾಯಿಲ್ಲ ನೋಡಿ ಇವತ್ತು. ಹೊಟ್ಟೆ ಹಸುವಾದ್ರೆ ಹಂಗೆ ಅವನು ನೋಡಿ. ಇವಳು ಒಂದು ಕಡೆಗೆ, ಇವನೊಂದು ಕಡೆಗೆ, ಇವನು ನನ್ನ ಹೆಗ್ಲ ಮೇಲೆ, ಅಲ್ಲಿ ನೋಡಿ ಅದೊಂದು ಕಡೆ. ಅಯ್ಯೋ ದೇವರೇ, ಈ ಕಾರಲ್ಲಿರೋ 5 ಜನದಲ್ಲಿ 4 ಜನ ಆಫು. ಏನು ಊಟ ಸರಿಯಾಗಿತ್ತು ಅನ್ಸುತ್ತೆ, ಅದಕ್ಕೆ ಸಖತ್ತಾಗಿತ್ತಾ? ಸೂಪರ್ ಆಗಿತ್ತು ಊಟ. ಅದಕ್ಕೆ ನಿದ್ದೆ ಅಲ್ಲ, ಎಂದು ನಿದ್ದೆ ಮಾಡ್ತಾಳೆ, ನೀನು ನಿದ್ದೆ ಮಾಡ್ತಿದ್ಯಲ್ಲ, ಅದೇ ಅಷ್ಟೇ ನನಗೆ. ಏನು ಮಾಡೋಣ, ನಿದ್ದೆ ಆಗಿಲ್ಲ. ಒಳ್ಳೆ ಊಟ. ಏನು ಮಾಡೋಣ ಚಂದ ಮಾಡಿದ್ವಿ, ಒಳ್ಳೆ ನಿದ್ದೆ ಮಾಡ್ತಿದ್ದೀವಿ ಅಷ್ಟೇ. ಮಲ್ಲೇಶ್ವರಂಗೆ ಬಂದರೆ ಮಿಸ್ ಮಾಡಿದೆ, ಖಾನಾವಳಿಗೆ ಹೋಗಿ ಸೂಪರ್ ಆಗಿತ್ತು ಊಟ.